ಪ್ರತಾಪ್ ಮತ್ತೆ ಸಂಗೀತ ಅವರ ಬಾಂಧವ್ಯ ಏನು ಅಂತ ನಮ್ಗೆಲ್ಲ ಗೊತ್ತು. ಅಂದ್ರೆ ತುಂಬಾ ಕ್ಲೋಸ್ ಅಕ್ಕ ಮತ್ತೆ ತಮ್ಮ. ಆದ್ರೆ ಈಗ ಅವ್ರಿಬ್ರು ಮಧ್ಯೆ ಬಿರುಕುಂಟಾಗಿದೆ. ಇವ್ರೇನೋ ಬುದ್ಧಿ ಮಾತು ಹೇಳಕ್ ಹೋದ್ರ, ಆದ್ರೆ ಅಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸ್ವಲ್ಪ ಮಾತುಕತೆ ನಿಲ್ಲೋ ತರ ಕಾಣ್ತಾ ಇದೆ. ಅದಕ್ಕೆ ಜನ ಏನೆಲ್ಲ ಹೇಳ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ಕಮೆಂಟ್ ಏನಪ್ಪಾ ಅಂದ್ರೆ, ಅಕ್ಕ ಆದವರು ತಮ್ಮನ ಸರಿ ತಪ್ಪು ತಿಳುವಳಿಕೆ ಹೇಳುವವಳೆ ನಿಜವಾದ ಅಕ್ಕ ಅಂತ. ಒಂದು ಇವರು ಹೇಳಬೇಕು, ಅವರು ಅರ್ಥ ಮಾಡ್ಕೋಬೇಕು. ಬಟ್ ಎರಡು ಕಡೆಯಿಂದ ಆ ರೀತಿ ಆಗದೆ ಇದ್ದಾಗ ಈ ರೀತಿ ಆಗೋ ಸಾಧ್ಯತೆ ಇರೋದನ್ನ ಕರೆಕ್ಟ್ ಹೇಳ್ತಾರೆ. ತಮ್ಮ ಆಗ್ಲಿ ಯಾರೇ ಆಗ್ಲಿ ಅದು ಸಂಗೀತ. ಆದ್ರೆ ತಗೊಳ್ಳೋದು ಬಿಟ್ಟದ್ದು ಅವ್ರಿಗೆ ಬಿಟ್ಟಿದ್ದು. ಒಳ್ಳೆಯ ದಿನಗಳು ಬರುವ ಮುಂಚೆ ಕೆಟ್ಟ ದಿನಗಳು ಕಾವು ಹೆಚ್ಚುತ್ತದೆ. ಏನೇ ಆದ್ರೂ ನಮ್ಮ ಸಪೋರ್ಟ್ ಸಂಗೀತ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನಪ್ಪಾ ಅಂತಂದ್ರೆ ಅವ್ರು ಹೇಳಿದ್ರು, ಸಂಗೀತ ಅವ್ರು ಕೇಳಿಸ್ಕೊ, ಪ್ರತು ಎಲ್ಲ ಹೇಳಿದ್ರು. ಬಟ್ ಅವ್ರು ಕೇಳಿಸ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ, ಅಥವಾ ಕೇಳಿಸ್ಕೊಳ್ಳೋಕೆ ರೆಡಿ ಇರ್ತಾರೆ, ಇನ್ನೊಂದು ಲೈನ್ ಹೇಳ್ಬಿಡ್ತಾರೆ. ಸೊ ಹೀಗಾಗಿ ಸ್ವಲ್ಪ ಮಾತುಕತೆ ಏನು ಅಕ್ಕ ತಮ್ಮ ಇನ್ನೊಂದು ಏನಿತ್ತಲ್ಲ ನಮ್ಮ ಇಬ್ಬರ ಮಧ್ಯೆ ಆ ಬಾಂಡ್, ಅದು ಇನ್ಮೇಲೆ ಇರೋದಿಲ್ಲ, ನಾನು ಮಾತಾಡೋದೇ ಇಲ್ಲ, ಅದೆಲ್ಲ ಅಲ್ಲಿಗೆ ಮುಗೀತು ಅನ್ನೋ ಥರ ಮಾತಾಡಿದ್ರು. ಸೊ ಅದಕ್ಕೆ ಇನ್ನು ನೆಕ್ಸ್ಟ್ ಕಮೆಂಟ್, ನಮ್ಮ ಸಂಗೀತ ನೇರ ನೋಡಿ, ಅದು ಅವಳ ಸ್ನೇಹಿತರೇ ಆಗಿರಲಿ ಬೇರೆ ಜನರೇ ಆಗಿರಲಿ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ದ್ಯಾಟ್ಸ್ ದ ಸಿಂಗಲ್ ಶೇರಿಣಿ ಅಂತ. ಒಂದು ಸಂಗೀತ ಈ ಒಂದು ಗುಣ ಎಲ್ಲರೂ ಇಷ್ಟ ಆಗುತ್ತೆ. ಫ್ರೆಂಡ್ಸೇ ಇರಲಿ ಅಥವಾ ದುಶ್ಮನ್ಸೇ ಇರಲಿ, ಏನೇ ಇದ್ರೂ ನೇರವಾಗಿ ಅವ್ರ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಹೇಳ್ತಾ ಇರುವಂಥದ್ದು. ನೀವೆಷ್ಟೇ ಪ್ರತಾಪ್ ಬಗ್ಗೆ ಮಾತಾಡಿದ್ರು ಏನೇ ಮಾಡಿದ್ರು ಗೆಲ್ಲೋದು ಪ್ರತಾಪ್ ಅಂತ ಹೇಳ್ತಾ ಇದ್ದಾರೆ. ಲೈವಲ್ಲಿ ಇಬ್ರು ಒಟ್ಟಿಗೆ ಚೆನ್ನಾಗಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಜಗಳ ಆಗಿದ್ರು ಸಹ ಈಗ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿರ್ಲಿ, ತುಂಬ ಕಮ್ಮಿ ದಿನ ಉಳಿದಿರೋದು. ಹೊರಗಡೆ ಹೋಗಿ ಬಂದಮೇಲೆ ಕಾರ್ತಿಕ್ ಜೊತೆ ಜಗಳ ಮಾಡಿ ಆಯಿತು, ಅವಳ ಮನೆಯವರು ಬಂದಮೇಲೆ ಪ್ರತಾಪ್ ಜೊತೆ ಮಾಡ್ತಾವಳೆ. ಬಾತ್ರೂಮ್ ಸಂಖ್ಯೆಯ ಪ್ಲಾನ್ ಬಿ ಏನಿರಬಹುದು ಅಂತ ಕೇಳ್ತಾ ಇದ್ದಾರೆ. ಏನೋ ಸರ್ ಅವ್ರಿಗೆ ಗೊತ್ತು. ಸಂಗೀತ ಅವಳ ಬೇಳೆ ಬೇಯಿಸ್ಕೊಳ್ಳೋಕೆ ಪ್ರತಾಪ್ನ ಯೂಸ್ ಮಾಡ್ಕೊಳ್ತಿದ್ಲು ಇಷ್ಟು ದಿನ ಥೂ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಅನ್ಸುತ್ತೆ ಸಂಗೀತ ಅವರು ಪ್ರತಾಪ್ ಅವ್ರ ಜೊತೆ ಇರೋದು ಅವ್ರ ಬೇಳೆ ಬೇಯಿಸ್ಕೊಳ್ಳೋಕ ಏನು ಅಂತ ತಿಳಿಸಿ. ನನಗ್ಯಾಕೋ ಆ ರೀತಿ ಅನಿಸ್ತಿಲ್ಲ ಅಂತ ಕೆಳಗಡೆ ಕಮೆಂಟ್ ಹಾಕಿದ್ದಾರೆ, ಏನೋ ಗೊತ್ತಿಲ್ಲ. ಮನೆಯವರು ಸಂಗೀತನ ಒಬ್ಬಂಟಿಯಾಗಿ ಬಿಟ್ಟಾಗ ಅವಳಿಗೆ ಪ್ರತಾಪ್ ಬೇಕಿತ್ತು. ಈಗ ಮನೆ ಮಂದಿ ಅವಳಿಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸುತ್ತಿದ್ದಾರೆ ಎನ್ನುವಾಗ ಆಪತ್ತಿಗಾದವನ್ನ ಬೇಡ. ಈಗ ಅವಳು ವಿನಯ್ಗೆ ಬಕೆಟ್ ಹಿಡಿಯುತ್ತಿದ್ದಾಳೆ. ಅವಳಷ್ಟು ದೊಡ್ಡ ಸ್ವಾರ್ಥಿ ಬೇರೊಬ್ಬರಲ್ಲ, ದ ವರ್ಸ್ಟ್ ಪರ್ಸ್ನಾಲಿಟಿ ಅಂತ ಹಾಕಿರೋದು. ನೋಡ್ರೋ ನಮ್ಮ ಹುಡುಗಿ ಯಾರಿಗೂ ಬಕೆಟ್ ಹಿಡಿಯಲ್ಲ, ಯಾರೇ ತಪ್ಪು ಮಾಡಿದ್ರು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ವೆರಿ ಬ್ಲೆಸ್ಡ್ ಬಿಕಾಸ್ ವಿಟ್ನೆಸಿಂಗ್ ದ ಸ್ಟ್ರಾಂಗೆಸ್ಟ್ ಲೇಡಿ ಸಿಂಹಿನಿ ಅಂತ ಹಾಕಿದ್ದಾರೆ. ನೆಗೆಟಿವ್ ಮತ್ತು ಪಾಸಿಟಿವ್ ಕಮೆಂಟ್ಸ್ ಎರಡೂ ಇರುತ್ತೆ. ಏನೋ ಯಾರು ಎಲ್ಲರ ಲೈಫಲ್ಲೂ ಆ ಒಂದು ಫೇಸ್ ಇರುತ್ತೆ, ನೆಗೆಟಿವ್ ಮತ್ತು ಪಾಸಿಟಿವ್ ಅಂತ. ಯಾವ ರೀತಿ ಹೋಗ್ತೀವೋ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಸಂಗೀತ ಅವರು ಸ್ವಲ್ಪ ಸಾಫ್ಟ್ ರೀತಿಲಿ ಹೇಳ್ಬೋದಾಗಿತ್ತು, ಅಥವಾ ಕೂತು ಪ್ರತಾಪ್ ಹೀಗಲ್ಲ ಹಾಗೆ ಅಂತ ಹೇಳ್ಬೋದಾಗಿತ್ತು. ಆ್ಯಂಡ್ ಪ್ರತಾಪ್ ಅವರು ಅಷ್ಟೇ ಸಮಾಧಾನವಾಗಿ ಕೇಳಿಸ್ಕೋಬೇಕಾಗಿತ್ತು. ಬಟ್ ಎರಡೂ ಕಡೆಯಿಂದ ಆ ರೀತಿಯ ಏನೋ ಪ್ರೆಷರ್ ಸೇಮ್ ಇಲ್ಲದಿರೋ ಕಾರಣ, ಅಥವಾ ಇಬ್ರಿಗೂ ಆ ಒಂದು ಮನಸ್ಥಿತಿ ಇಲ್ಲದೆ ಕಾರಣ ಹಂಗಾಯ್ತು ಏನೋ ಗೊತ್ತಿಲ್ಲ. ಯಾವನೆಷ್ಟೇ ನೆಗೆಟಿವ್ ಆಗಿ ಮಾತಾಡಿದ್ರು ಈ ಸಲ ಬಿಗ್ ಬಾಸ್ ಗೆಲ್ಲು ಸಂಗೀತ ಅಂತ ಹಾಕಿದ್ದಾರೆ. ಸಂಗೀತ ಇಲ್ಲಿವರೆಗೂ ಯಾರಿಗೂ ಬಕೆಟ್ ಹಿಡಿದಿಲ್ಲ, ಹಿಡಿಯೋದು ಇಲ್ಲ. ಅಕ್ಕ ತಮ್ಮ ಅಂದಮೇಲೆ ಜಗಳ ಇದ್ದೇ ಇರುತ್ತೆ. ಅದನ್ನ ಬಿಕ್ಕಟ್ಟು ಅದು ಇದು ಅಂತ ಎಲ್ಲ ಹೇಳೋದು ಸರಿಯಲ್ಲ. ಸಂಗೀತ ಗೆಲ್ಲಬೇಕು. ಅಕ್ಕ ಅಂದಮೇಲೆ ಬೇಯಕ್ಕೂ ಅವಳಿಗೆ ಅಧಿಕಾರ ಇದೆ, ಅಂದರೆ ಅಕ್ಕ ಅಂದಮೇಲೆ ಬೈಯೋಕ್ಕೂ ಅಧಿಕಾರ ಇದೆ ಅಂತ ಜನ ಹೇಳ್ತಾ ಇರುವಂಥದ್ದು. ಸಂಗೀತಗೆ ಎಲ್ಲರೂ ಬಕೆಟ್ ಇಟ್ಕೊಂಡು ಇದ್ರೆ ಖುಷಿ, ಇಲ್ಲಾಂದರೆ ಅವಳ ಫ್ರೆಂಡ್ಸ್ ಅಲ್ಲ ಅವಳಿಗೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ತಮ್ಮ ಕೋಳಿ ಜಗಳ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕೋ ಕೋಳಿ ಜಗಳ ಥರ ಕಾಣಿಸ್ತಿಲ್ಲ. ಏನಿಲ್ಲ ಬಿಡಿ, ಸುಮ್ಮನೆ ಒಂದು ಪ್ರೋಮೋ ಅಂತ ಹಾಕಿದ್ದಾರೆ, ಅಂದರೆ ಆ ರೀತಿ ಇರಲ್ಲ ಅಂತ. ಬಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್, ಸಂಗೀತನ ವರ್ಣಿಸಲು ಒಂದು ಪದ ಸಾಕಾಗಲ್ಲ, ಯಾಕಂದರೆ ಅವಳು ಬಕೆಟ್ ರಾಣಿ ಅಂತ ಹೇಳಿರೋದು. ಎಷ್ಟು ಡಬಲ್ ಗೇಮ್ ಗುರು. ದ ಕ್ಯೂಟೆಸ್ಟ್ ಫೈಟ್ ಇನ್ ಬಿಗ್ ಬಾಸ್ ಹಿಸ್ಟ್ರಿ ಸಂಗೀತ್ ಪ್ರತು ಅಂತ. ಬಟ್ ಇದು ಕ್ಯೂಟ್ ಥರನೇ ಕಾಣಿಸ್ಲಿಲ್ಲ. ನೆನೆ ತುಂಬ ಮನಸ್ತಾಪಗಳು ಉಂಟಾಗಿ ಪ್ರತಾಪ್ ಅವರು ಬೇಜಾರು ಮಾಡಿಕೊಂಡು ಹೋಗಿ ಮಲಗಿರೋ ಥರ ಕಾಣಿಸ್ತು. ಸಂಗೀತ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕೋರಿಗೆ ಮಾಡೋಕ್ಕೆ ಬೇರೆನೂ ಕೆಲಸ ಇಲ್ವಾ ಅಂತ ನಿಮ್ಮ ಪ್ರಕಾರ? ಅವಳು ಹೇಗಿರಬೇಕು, ಅವಳು ಹೇಗೆ ಕೂತ್ಕೊಂಡ್ರು ತಪ್ಪು. ಬಟ್ ಸಂಗೀತ ಪ್ರತಾಪ್ ಇಬ್ಬರು ತುಂಬ ಚೆನ್ನಾಗಿರ್ತಾರೆ, ಚೆನ್ನಾಗಿರಲಿ ಅಂತ. ನನಗೂ ಅಷ್ಟೇ, ಎಲ್ರಿಗೂ ಅಷ್ಟೇ ಚೆನ್ನಾಗಿರಲಿ ಬಿಗ್ ಬಾಸ್ ಮನೇಲಿ ಎಲ್ಲರೂ ಅಂತ. ಸಂಗೀತ ಬೇರೆಯವ್ರ ಥರ ಬಕೆಟ್ ಹಿಡಿಯಲ್ಲ. ತಮ್ಮ ಆದರೂ ಸರಿ, ಯಾರಾದರೂ ಸರಿ, ಏನನ್ನು ಮುಚ್ಚಿಡದೆ ಅವನ ಎದುರು ಕೆಟ್ಟವರಾಗಿ ಕಾಣುತ್ತೀವಿ ಅನ್ನೋದು ಯೋಚನೆ ಮಾಡದೆ ಮಾತಾಡೋ ಸಂಗೀತ ಗೆಲ್ಲಬೇಕು ಅಂತ ಹೇಳ್ತಾ. ಅಂದರೆ ಸಂಗೀತ ಯಾರಿಗೂ ಬಕೆಟ್ ಇಲ್ಲ, ಚೆನ್ನಾಗಿ ನೇರವಾಗೇ ಮಾತಾಡ್ತಾರೆ. ಸೊ ನೇರವಾಗೇ ಮಾತಾಡಲಿ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಪಾಪ ಪ್ರತಾಪ್ಗೆ ಒಳ್ಳೆಯದನ್ನೇ ಹೇಳಿದ್ಲಲ್ವಾ, ಎಲ್ಲರ ಜೊತೆ ಇರುವಂತ. ಮೊನ್ನೆಯಿಂದ ಅವರು ನೇರವಾಗಿ ಹೇಳ್ತಾ ಇದ್ದಾಳೆ, ಎಲ್ಲರಲ್ಲೂ ಸಂಗೀತದೇ ತಪ್ಪು ಅಂತ ತೋರಿಸೋ ಅವಶ್ಯಕತೆ ಇಲ್ಲ. ಸಂಗೀತಾಗೆ ನಾಟಕ ಮಾಡಲಿಕ್ಕೆ ಬರಲ್ಲ, ಯಾರ ಬಗ್ಗೆ ಏನು ಹೇಳಬೇಕೋ ಡೈರೆಕ್ಟಾಗೇ ಹೇಳ್ತಾರೆ. ಅದು ಅವಳ ಫ್ರೆಂಡೇ ಇರಲಿ ಯಾರೇ ಇರಲಿ, ನೆಕ್ಸ್ಟ್ ಅವಳಿಗೆ ಬಂದ ಮಾತಾಡಿಸ್ಲೇ ಏನು ದೊಡ್ಡ ತಲೆ ಹೋಗುವ ಕನ್ವರ್ಸೇಷನ್ ಅಲ್ಲ. ಅಕ್ಕ ತಮ್ಮ ಹೀಗೆ ಇರೋದು ಅಂತ ಹಾಕಿರೋದು. ಅಂದರೆ ಸಂಗೀತ ಅವ್ರು ಎಲ್ರಿಗೂ ನೇರವಾಗಿ ಮಾತಾಡ್ತಾರೆ. ಎಲ್ಲೋ ಎಷ್ಟೊಂದು ಜನಕ್ಕೆ ಅದು ಇಷ್ಟ, ಎಷ್ಟೊಂದು ಜನಕ್ಕೆ ಅದು ಕಷ್ಟ. ಆ್ಯಂಡ್ ತಮ್ಮ ಅಂದಮೇಲೆ ಅಧಿಕಾರ ಇದೆಲ್ಲ ಹೇಳುವಷ್ಟು ಹೇಳಲಿ ಅಂತಲೂ ಹೇಳ್ತಾ ಇದ್ದಾರೆ.
ಆ್ಯಂಡ್ ನೆಕ್ಸ್ಟ್ ಕಮೆಂಟ್, ಪೂರ್ತಿ ನೋಡದೆ ಬ್ಯಾಡ್ ಒಪಿನಿಯನ್ ಹೇಳೋದು ತಪ್ಪು, ಆದರೆ ಸಂಗೀತ ಕಾರ್ತಿಕ್ ಮಧ್ಯೆ ಏನಾಗಿತ್ತು ಅದು ಪ್ರತಾಪ್ ಮತ್ತು ಸಂಗೀತ ಮಧ್ಯೆ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಸಂಗೀತ ಅವರ ನೇರ ನುಡಿನೇ ಜನರಿಗೆ ತುಂಬ ಇಷ್ಟ ಆಗ್ತಾ ಇದೆ, ಸಂಗೀತ ಸಿಂಹಿಣಿ ಅಂತ ಹಾಕಿದ್ದಾರೆ. ನೇರ ನುಡಿ ನಮ್ಮ ಸಂಗೀತ ಬೇರೆಯವರ ಥರ ಅಲ್ಲ, ಆಚೆ ಒಂದು ಮನೆ ಒಳಗೆ ಒಂದು, ಶಿ ಈಸ್ ಲೈಕ್ ಓಪನ್ ಬುಕ್ ಜೆನ್ಯೂನ್ ಪರ್ಸನ್ ಅಂತ ಹಾಕಿದ್ದಾರೆ. ಕಾರ್ತಿಕ್ ಸಂಗೀತ ಬಗ್ಗೆ ಲೈವ್ನಲ್ಲಿ ಹೀಗೆಲ್ಲ ಮಾತಾಡ್ತಾನೆ ಆ್ಯಂಡ್ ಯಾಕೆ ನೀವು ತೋರಿಸಲ್ಲ ಅಂತ ಕೇಳ್ತಾ ಇದ್ದಾರೆ ಬಿಗ್ ಬಾಸ್ಗೆ. ಅದು ಬಿಗ್ ಬಾಸೇ ಹೇಳಬೇಕು. ಸೊ ನೆಕ್ಸ್ಟ್ ಕಮೆಂಟ್, ಸಂಗೀತ ಹೇಟರ್ಸ್ಗೆ ಜೈ. ಏನಪ್ಪ ಅಂದರೆ ಪ್ರತಾಪ್ ಮತ್ತು ಸಂಗೀತ ಅವ್ರನ್ನ ನೋಡಿ ಉರ್ಕೊಳ್ತಾ ಇದ್ರು, ನಿಮ್ಮ ಕಣ್ಣು ಬಿತ್ತೇನೋ ಅವರಿಬ್ಬರು ಮಧ್ಯೆ ಜಗಳ ಆಗೋದಕ್ಕೆ ಕಾರಣ ಆಯಿತು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಕ್ಕ ತಮ್ಮ ಯಾವಾಗಲೂ ಒಂದು ಸಲ ಎಲ್ಲ ಜಗಳ ಎಲ್ಲ ಕಾಮನ್ ಅಲ್ವಾ, ಮತ್ತು ಕೂಡ್ಲಿ ಎಲ್ಲರೂ ಆಸೆನೂ ಅಷ್ಟೇ, ಇಬ್ಬರು ಚೆನ್ನಾಗಿದ್ರೇ ಜನಕ್ಕೆ ನೋಡೋಕೆ ಒಂಥರ ಖುಷಿ. ಅವರ ಖುಷಿನ ಎಷ್ಟೊಂದು ಸರ್ತಿ ಸಂಗೀತ ಅವ್ರು ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಅವರಿಬ್ಬರು ಬಾಂಡಿಂಗು. ಸಂಗೀತ ಅವಳು ಬೇಳೆ ಬೇಯಿಸ್ಕೊಳ್ಳೋಕ್ಕೇನೆ ಪ್ರತಾಪ್ನ ಯೂಸ್ ಮಾಡ್ಕೊಂಡ್ಲು ಅಂತ ಹೇಳ್ತಾ ಇದ್ದಾರೆ. ನೀವೆಷ್ಟೇ ಪ್ರತಾಪ್ ಬಗ್ಗೆ ಏನೇ ಮಾತಾಡಿದ್ರು ಗೆಲ್ಲೋದು ಪ್ರತಾಪ್ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಅವಳು ಬೇಳೆ ಬೇಯಿಸ್ಕೊಂಡ್ಲು, ಸಂಗೀತ ಅವ್ರ ಕೆಲಸ ಆಗಂಟ ಮಾತ್ರ ಪ್ರತಾಪ್ ಜೊತೆ ಇದ್ರು ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಏನೇ ಆದರೂ ಅವರಿಬ್ರು ಮತ್ತೆ ಜೊತೆಗಿದ್ದು ಚೆನ್ನಾಗಿ ಆಟವನ್ನು ಆಡಲಿ, ಒಬ್ರಿಗೊಬ್ರು ನಿಂತ್ಕೊಳ್ಳಿ. ಆ್ಯಂಡ್ ಸಂಗೀತ ತುಂಬ ಸರ್ತಿ ಪ್ರತಾಪ್ ಅವ್ರಿಗೆ ಹೇಳಿದುಂಟು ಎಲ್ಲರ ಜೊತೆ ಬೆರಿ, ಎಲ್ಲರ ಜೊತೆ ಮಿಂಗಲ್ ಆಗುವಂತ. ಆ್ಯಂಡ್ ಹಿಂದಿನ ಅವ್ರ ಬುದ್ಧಿಮಾತ ಹೇಳ್ತಾ ಇರೋದು ಸಂಗೀತ ಅವ್ರಿಗೆ ಏನೋ ಲಾಭಕ್ಕೆ ಅಥವಾ ಪ್ರತಾಪ್ ಅವ್ರಿಗೇನೋ ಲಾಸ್ಗೋಸ್ಕರ ಅಲ್ಲ, ಅವ್ರು ಒಳ್ಳೆ ಆಟಕ್ಕೋಸ್ಕರ ಮಾತ್ರ. ಬಟ್ ಆ ಕನ್ವರ್ಸೇಷನ್ ಹೆಂಗೋ ಹೋಗಿ ಏನೋ ಆಗಿ ಅದೆಲ್ಲೆಲ್ಲೋ ಹೋಗ್ಬಿಡ್ತು. ಇಬ್ಬರು ಚೆನ್ನಾಗಿ ಮಾತಾಡ್ಕೊಂಡಿದ್ರೆ ಜನಕ್ಕೂ ಖುಷಿ ಆಗುತ್ತೆ. ಆ್ಯಂಡ್ ಮಾತಾಡ್ತಾರ ಕಾದ್ ನೋಡೋಣ. ಆ್ಯಂಡ್ ಬಿಗ್ ಬಾಸ್ ಅಪ್ಡೇಟ್ಸ್ನ ಮುಂದೆ ಮಾಡಿಕೊಡ್ತಾ ಇರ್ತೀನಿ. ಸೊ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹ್ಯಾಪಿ ಅಂತ ಹೇಳ್ತಾ ವಿಡಿಯೋದಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.